ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ವರುಣಗಾನ. ಗೈಸ್, ನನ್ನ ಹಿಂದಿನ ವ್ಲಾಗ್ ನೀವು ಆಲ್ರೆಡಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನಾನು ಮಾಲ್ಗೆ ಬಂದಿದ್ದೀನಿ. ಯಾಕಪ್ಪ ಅಂದರೆ ಟೈಮ್ ಆ್ಯಂಡ್ ಸ್ಪೇಸ್ ಕ್ಯೂಬ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಅದು ಹೇಗಿರುತ್ತೆ ಅನ್ನೋದನ್ನು ಹೋಗ್ತಾ ಹೋಗ್ತಾ ಇದೇ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೆ. ಯಾಕಂದರೆ ಯಾವತ್ತೂ ನಾನು ಈ ಟೈಮ್ ಆ್ಯಂಡ್ ಸ್ಪೇಸ್ ಕ್ಯೂಬ್ ಟ್ರಾವೆಲ್ ಏನಿದೆ ಅದು ಎಕ್ಸ್ಪೀರಿಯನ್ಸ್ ಯಾವತ್ತೂ ನಾನು ಮಾಡಿಲ್ಲ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಮೇ ಬಿ ಅದು ಇಲ್ಲ ಅಂತ ಅನಿಸುತ್ತೆ. ಸೊ ಥೈಲ್ಯಾಂಡಲ್ಲಿ ಬ್ಯಾಂಕಾಕಲ್ಲಿ ಇದು ಇದೆ. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ, ನೋಡೋಣ ಹೇಗಿದೆ ಅನ್ನೋದು. ನಾನು ವರುಣ್ ತುಂಬ ಡೇಸಿಂದ ಇದು ಪ್ಲ್ಯಾನ್ ಹಾಕ್ಕೊಂಡು ಫೈನಲಿ ಬುಕ್ಕಿಂಗ್ ಮಾಡಿಕೊಂಡು ಬಂದಿದ್ದೀವಿ. ಸೊ ಫಸ್ಟ್ ನಾವು ಮಾಲ್ ಹೇಗಿದೆ ಅನ್ನೋದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಬನ್ನಿ ಮಾಲಲ್ಲಿ ಏನೇನಿದೆ ಅಂತ ನೋಡೋಣ. 50 ಥೈ ಬಾತ್, 27 ಥೈ ಬಾತ್ ಆಗಿದೆ. ಏನು ಇಲ್ವಂತ ಅವ್ರಿಗೇನು ಕೇಳ್ತಿ, ಇಲ್ಲಿ ಕೇಳಬೇಕು ಅಲ್ಲ. ಏನಾದ್ರು ಸ್ಪೈಸಿ ನೋ ಸ್ಪೈಸಿ. ಓಕೆ, ಹಾಂ ಅಷ್ಟೊಂದು ಇರ್ತೀಯಾ? ಪಾರ್ಸಲ್ ಮಾಡ್ಕೊತೀಯಾ? ಇಷ್ಟೊಂದು ಅಷ್ಟೊಂದು ತಿಂತೀವ? ಇದಿಡು ವಾಪಸ್. ಗೈಸ್, ಮಾಲ್ ಒಳಗೆ ಹೋಗಿದ ತಕ್ಷಣ ನಮಗೆ ಫಸ್ಟ್ ಕಂಡಿದ್ದು ಅಂದರೆ ಈ ಒಂದು ಸೆಂಟರ್. ಇಲ್ಲಿ ಚಾಟ್ಸು, ಸ್ವೀಟ್ಸು, ಏನೇನೋ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇದ್ವು. ಒಂದೇನು ಅಂದರೆ ಸುಮ್ಮನೆ ರ್ಯಾಂಡಮ್ಮಾಗಿ ಏನೋ ಒಂದು ತೊಗೊಂಡು ತಿನ್ನೋದಲ್ಲ. ಯಾಕೆ ಅಂದರೆ ಸೀ ಫುಡ್ ಮಿಕ್ಸ್ಚರ್ ಕೂಡ ಇಲ್ಲಿ ಇರುತ್ತೆ. ಸೊ ಥೈಲ್ಯಾಂಡಿಗೆ ಬಂದರೆ ನೋಡಿ ಮಾಡಿ ನಾವು ತಿನ್ನಬೇಕಾಗುತ್ತೆ. ಯಾಕಂದರೆ ತುಂಬ ಮಿಕ್ಸ್ಚರ್ ತುಂಬ ಇರುತ್ತೆ, ನಾನ್ ವೆಜ್ ಮಿಕ್ಸ್ಚರು. ಸೊ ಇಲ್ಲಿ ಹೇಗಪ್ಪ ಅಂದರೆ ಚಿಕನ್ ಆಗಲಿ ಮಟನ್ ಆಗಲಿ ಏನೂ ಕೂಡ ನಂಬೋದಕ್ಕಾಗಲ್ಲ. ಸೊ ನಾವು ಕಂಪ್ಲೀಟ್ ಒಂದು 15 ಡೇಸ್ವರೆಗೂ ಥೈಲ್ಯಾಂಡಲ್ಲಿ ಇದ್ವಿ. ಫಸ್ಟ್ ಡೇ ನಾವು ಚಿಕನ್ ಟ್ರೈ ಮಾಡಿದ್ವಿ, ಅದು ಏನೋ ಒಂಥರ ಅನ್ನಿಸ್ತು. ಸೊ ಅದೇ ಲಾಸ್ಟ್. ಮತ್ತು ನಾವು ನಾನ್ ವೆಜ್ಜಿಗೆ ಅಲ್ಲಿ ಚಿಕನ್ ಆಗಲಿ ಏನೂ ನಾವು ಟ್ರೈ ಮಾಡಲಿಲ್ಲ. ಕಂಪ್ಲೀಟ್ 15 ಡೇಸ್ ನಾವು ವೆಜ್ಜೇ ನಾವು ಹುಡ್ಕೊಂಡು ಅದರಲ್ಲೂ ಚೆಕ್ ಮಾಡಿ ನಾವು ತಿಂದಿದ್ದು. ಫ್ರೈಡ್ ಚಿಕನ್ ರೈಸ್ 70 ಬಾತ್, 190 ಬಾತ್ ಅಂತ. ಇದ್ಯಾವುದು ಫ್ರೈಡ್ ಚಿಕನ್? 190 ಅಂದರೆ 600. ಅಂದರೆ ಅದರಲ್ಲಿ ಏನಾದರೂ ಸೀ ಫುಡ್ ರಿಲೇಟೆಡ್ ಆಯಿಲ್ಸ್ ಯೂಸ್ ಮಾಡಿದ್ರು ಮಾಡ್ಬೋದು. ಹೇಳೋಕ್ಕಾಗಲ್ಲ. ಫ್ರೆಂಚ್ ಫ್ರೈಸ್ ಇದೆ. ಗೈಸ್, ಪಾಪ್ಕಾರ್ನ್ ತಗೊಂಡು ಬಂದಿದ್ದೀವಿ. ಇದು ಪಾಪ್ಕಾರ್ನ್ ಬಂದು 40 ಬಾತ್. ಸಾಲ್ಟೆಡ್ ಎಗ್, ಚೀಸ್, ಸಾಲ್ಟಿ ಸ್ವೀಟ್. ಸಾಲ್ಟಿ ತಗೋಣ. ಸಾಲ್ಟಿ ಅಂತ ತುಂಬ ಉಪ್ಪು. ಇಲ್ಲ, ಇಲ್ಲಿ ತಿಂದೆ ಇಲ್ಲ, ಉಪ್ಪು ತಿನ್ನಂತಡಿ. ಹೆಂಗಂತ ಗೈಸ್, ಅಲ್ಲಿ 40 ಬಾತ್ ಕೊಟ್ಟು ಪಾಪ್ಕಾರ್ನ್ ತಗೊಳ್ಬೇಕು. ಇಲ್ಲಿ ಬಂದು ಕಾರ್ಡ್ ತಗೋಬೇಕು. ಅವ್ರು ಕ್ಯಾಶ್ ಕೂಡ ಅಕ್ಸೆಪ್ಟ್ ಮಾಡಲ್ವಂತೆ, ಕಾರ್ಡ್ ಬೇಕಂತ. 40 ಬಾತ್ ಪಾಪ್ಕಾರ್ನ್ ತೋರ್ಸು ಗೈಸ್. 40 ಬಾತ್. 40 ಬಾತ್ ಅಂದರೆ ಎಷ್ಟಾಯಿತು? 120 ರುಪೀಸ್ಗೆ ಇಷ್ಟು ದೊಡ್ಡ ಬಕೆಟ್ ಕೊಡ್ಬೋದು ಅಂತ ಯೂಶ್ವಲಿ ಮಾಲ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಈ ಮಾಲಲ್ಲಿ ಅಷ್ಟು ಎಕ್ಸ್ಪೆನ್ಸಿವ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಕೊಡ್ಬೋದು, ಪ್ರೈಸಸ್ ಎಲ್ಲ ಕಡಿಮೆನೇ ಇದೆ. ಚೆನ್ನಾಗಿದೆ ಮಾಲ್ ಇದು. ಗೈಸ್, ಈ ಮಾಲ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಇವಾಗ ನಾವು ಸ್ಪೇಸ್ ಆ್ಯಂಡ್ ಟೈಮ್ ಟ್ರಾವೆಲ್ಗೆ ಹೋಗ್ತಾ ಇದ್ದೀವಿ. ಮೇ ಬಿ ಅದೇ ಇರಬೇಕು. ಇದು ಫುಲ್ ಎಕ್ಸೈಟಲ್ಲಿದ್ದೀನಿ. ಏನಾ ವೆರೈಟೀಸ್ ಇದೆ, ಹೇಳ್ತೀನಿ ಯಾವ್ಯಾವುದು ಎಷ್ಟೆಷ್ಟು ಪ್ರೈಸ್ ಅಂತ. ಸೊ ನಾವು ಇವಾಗಲೇ ಒಳಗಡೆ ಹೋಗ್ತಾ ಇಲ್ಲ, ಯಾಕಂದರೆ ನಮ್ಮ ಕೈಯಲ್ಲಿ ಪಾಪ್ಕಾರ್ನ್ ಇದೆ. ಅದು ಫುಲ್ ಖಾಲಿ ಮಾಡಿ ಮಾಲ್ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಒಳಗಡೆ ಹೋಗೋಣ ಅಂತ ಸುತ್ತಾಡ್ತಾ ಇದ್ದೀವಿ. ಗೈಸ್, ನಾವಿವಾಗ ಎಂಟರ್ ಆಗ್ತಾ ಇದ್ದೀವಿ.
ಯಾವ ರೀತಿ ಅಂದರೆ ಸ್ಟೇರ್ ಕೇಸ್ ಮೇಲಿಂದ ಬಿದ್ದಂಗೆ. ಒಂದ್ಸಲ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ ವಿಡಿಯೋ. ನೋಡಿ ನೀನು ಹುಡುಕ್ತೀನಿ, ಸ್ವಲ್ಪ ಮುಂದೆ ಹೋಗಿ ನಾನು ಹುಡುಕ್ಬೇಕು ನಿನಗೆ. ನೀನು ಹೋಗು ನಿನ್ ಪಡಿ. ನೀನು ಎಲ್ಲಿದ್ಯಾ? ಗೈಸ್ ನೋಡಿದ್ರಲ್ಲ, ಟೈಮ್ ಆ್ಯಂಡ್ ಸ್ಪೇಸ್ ಕ್ಯೂಬ್ ಎಕ್ಸ್ಪೀರಿಯನ್ಸ್ ಈ ರೀತಿಯಾಗಿದೆ. ಸಖತ್ ಎಂಜಾಯ್ ಮಾಡಿದ್ವಿ ನಾವು. ನಾನು ಯಾವತ್ತೂ ಕೂಡ ಇಷ್ಟು ಈ ರೀತಿ ಎಂಜಾಯ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಅದು ಹೇಳೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ನಮಗೆ ಖುಷಿ ಆಗ್ತಾಯಿತ್ತು. ರಿಯಾಲಿಟಿಯಾಗಿ ನಾವೆಲ್ಲೋ ಬಂದುಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಗೈಸ್. ಟೈಮ್ ಆ್ಯಂಡ್ ಸ್ಪೇಸ್ ಟ್ರಾವೆಲ್ ಏನಿದೆ ಅದು ಎಕ್ಸ್ಪೀರಿಯನ್ಸ್ ಮಾಡಿ ನಾವು ನೆಕ್ಸ್ಟ್ ಸೈಡಿಗೆ ಬಂದಿದ್ದೀವಿ. ನೆಕ್ಸ್ಟ್ ರೂಮ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಲೈಟಿಂಗ್ಸ್, ಗ್ಲಾಸ್ ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ಹಾಗೆ ನೋಡ್ತಾ 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 ಇನ್ನೊಂದು ಸೈಡಿಗೆ ಬಂದ್ವಿ. ಇದು ಕೂಡ ಟೈಮ್ ಆ್ಯಂಡ್ ಸ್ಪೇಸ್ ಟ್ರಾವೆಲ್ ಥರ. ಇದು ಕೂಡ ಸಖತ್ತಾಗಿದೆ ನೋಡೋದಕ್ಕೆ. ಇಷ್ಟೊತ್ತು ಸ್ಪೇಸ್ ಆ್ಯಂಡ್ ಟೈಮ್ ಕ್ಯೂಬ್ ನೋಡ್ಕೊಂಡು ಬಂದ್ವಿ. ಇದೆಲ್ಲ ಪ್ಯಾಕೇಜಲ್ಲಿ ಇನ್ನೊಂದು ಇನ್ಕ್ಲೂಡ್ ಇದೆ, ರೇಲ್ ಸಿನಿಮಾ ಅಂತ. ಅದರಲ್ಲಿ ಇಂಟರ್ಸ್ಟೆಲ್ಲರ್ ಟ್ರಾನ್ಸಿಟ್ ಅಂತ 4K HD ಫಿಲ್ಮು ಸಖತ್ತಾಗಿರುತ್ತೆ. ಫುಲ್ ಅಡ್ವೆಂಚರು. ನೋಡೋಣ ಹೇಗಿದೆ ಅಂತ. ಇಂಟರ್ಸ್ಟೆಲ್ಲರ್ ರೇಲ್ ಸಿನಿಮಾನು ಸಖತ್ತಾಗಿತ್ತು. ಇವಾಗ ಇದೆಲ್ಲ ನೋಡಿಕೊಂಡು ಇವಾಗ ಹೊರಗಡೆ ಬಂದ್ವಿ. ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು, ತುಂಬಾ ಎಂಜಾಯ್ ಮಾಡಿದ್ವಿ. ಇವಾಗ ಏನಾದರೂ ತಿಂದ್ಕೊಂಡು ನಾವು ಹೋಟೆಲಿಗೆ ಹೊರಡ್ತೀವಿ. ಇಲ್ಲಿಂದ ಹೋಟೆಲ್ ಬಂದು 30 ಮಿನಿಟ್ಸ್ ಇದೆ, ಅಂದರೆ ಒಂದು 12 ಮಿನಿಟ್ಸ್ವರೆಗೂ ಆಗುತ್ತೆ, 12 ಕಿಲೋಮೀಟರ್ಸ್ವರೆಗೂ ಆಗುತ್ತೆ. ಬನ್ನಿ ಲೆಟ್ಸ್ ಗೋ, ಏನಾದರೂ ತಿನ್ನೋಣಂತೆ. ಗೈಸ್ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಇವತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ನಾವಿರೋ ರೂಮ್ ಕೂಡ ತುಂಬ ಚೆನ್ನಾಗಿದೆ. ಹೋಟೆಲ್ಲು ಇವತ್ತಿಂದ 3 ಡೇಸ್ ಅಲ್ಲೇ ಇರ್ತೀವಿ ನಾವು. ಅದು ಕೂಡ ತೋರಿಸ್ತೀನಿ ಹೇಗಿದೆ ಹೋಟೆಲ್ ಅಂತ. ಇವಾಗ 7-11ಗೆ ಹೋಗಿ ಏನಾದರೂ ತಿನ್ನೋಕ್ಕೆ ತೊಗೊಂಡು ಆಮೇಲೆ ರೂಮ್ಗೆ ಹೋಗಿ ಅಲ್ಲಿ ಗ್ರ್ಯಾಬಿಂದ ಏನಾದರೂ ಊಟ ಏನಾದರೂ ಆರ್ಡ್ರ್ ಮಾಡಿ ಅಲ್ಲಿ ರೂಫ್ ಟಾಪ್ ಪೂಲ್ ಪ್ಲಸ್ ಬಾರ್ ವ್ಯೂ ಇದೆ, ತುಂಬ ಚೆನ್ನಾಗಿದೆ. ಅದನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಸೊ ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ
ಗೈಸ್ ನಾನು ಇವಾಗ ಏನು ತೋರಿಸ್ತಿದ್ದೀನಲ್ಲ ಬಿಲ್ಡಿಂಗು ಅದೆಲ್ಲ ಫುಲ್ಲು ಗ್ರ್ಯಾಂಡ್ ಪ್ಯಾಲೇಸ್ ನಾವಿರೋ ಅಂಥ ಹೋಟೆಲ್ಲು. ನಾವಿರೋದೇ 22nd ಫ್ಲೋರಲ್ಲಿ ಆ್ಯಂಡ್ ಇದು ಎಂಟ್ರೆನ್ಸ್. ಪ್ರಿನ್ಸ್ ಪ್ಯಾಲೇಸ್ ಹೋಟೆಲ್ಲು ಇದು ಎಂಟ್ರೆನ್ಸು. ಸೊ ಇವಾಗ ನಾವು ಏನು ಸ್ಕೂಟಿ ಪಾರ್ಕ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸ್ ಆ್ಯಕ್ಚುಲಿ. ಇಲ್ಲ ಇಲ್ಲ, ಹೋಟೆಲ್ ಪಾರ್ಕಿಂಗ್. ನಾವು ಆ ಕಡೆಯಿಂದ ಬಂದಿದ್ವಿ. ಕನ್ಫ್ಯೂಸ್ ಆಗುತ್ತಲ್ಲ.กรุณากดปุ่มสีเขียวเพื่อรับบัตร ಗೈಸ್ ಅವರಿಗೆ ಇಂಗ್ಲೀಷು ಬರಲ್ಲ, ನಮಗೆ ಅವ್ರ ಭಾಷೆ ಬರಲ್ಲ, ಅವರಿಗೆ ನಮ್ಮ ಭಾಷೆ ಬರಲ್ಲ. ವೇರ್ ಟು ಪಾರ್ಕ್ ಓಡ್ತೀಯನ್ ಪಾಪ. True. Yes. Thank you. One. Roland. Okay. 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 Thank you. Okay. Yo. True. ಅವ್ರು ಅಂತಿರೋದು ಟ್ರೂ. ಗೈಸ್ ನಾವು 7-Elevenಗೆ ಹೋಗ್ತಾ ಇದ್ದೀವಿ ತಿನ್ನೋಕ್ಕೆ ತಗೊಳ್ಳೋಣ ಅಂತ. ಆಲ್ರೆಡಿ ಗಾಡಿನ ಪಾರ್ಕ್ ಮಾಡಿ ಈ ಕಡೆ ಬಂದ್ವಿ. ಇಲ್ಲೇ ಹೋಟೆಲ್ ಕೆಳಗೆ ಇದೆ 7-Eleven. Let's go.